ಆಮೇಲೆ ಸಾಲ ಭಾಳ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು 25% ಒಳಗಡೆನೇ ಇದ್ದೇವೆ. 25% ಒಳಗಡೆನೇ ಇದ್ದೇವೆ. 2023ರಲ್ಲೂ ಹಂಗೆ ಇತ್ತು, 2024ರಲ್ಲೂ ಹಾಗೆ ಇತ್ತು, 2025ರಲ್ಲೂ ಹಾಗೆ ಇತ್ತು, 2027ರಲ್ಲೂ ಕೂಡ ಹಂಗೆ ಇದೆ. ಅದರಿಂದ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಹಾಕಿರ್ತಕ್ಕಂಥ ಮಾನದಂಡಗಳನ್ನು ಮೀರಿಲ್ಲ. ಆಮೇಲೆ ಸಾಲ ಮಾಡಿದ್ದೀವಲ್ಲ, ಈಗ 26-27ಕ್ಕೆ 3 ವರ್ಷಕ್ಕೆ ನಮ್ಮದು ಸಾಲ ಎಲ್ಲ ಒಟ್ಟು ಸೇರ್ತಕ್ಕಂಥದ್ದು 8,24,000 ಕೋಟಿ. 8,24,000 ಕೋಟಿ. ಈ ವರ್ಷ ಸಾಲ ಮಾಡಿರ್ತಕ್ಕಂಥದ್ದು 1,32,000 ಕೋಟಿ. 1,32,000 ಕೋಟಿ. ಇದು ಸೇರಿದ್ರೆ 26-27ಕ್ಕೆ ಸಾಲದ ಮೊತ್ತ, ಒಟ್ಟು ಮೊತ್ತ 8,24,000 ಕೋಟಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ ಸಾಲ, ಅದನ್ನು ತಿಳ್ಕೋಬೇಕಲ್ಲ ನೀವು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಅವ್ರು ಬಿಟ್ಟಾಗ 53,11,000 ಕೋಟಿ ರೂಪಾಯಿಗಳಿತ್ತು. 53,11,000 ಕೋಟಿ ರೂಪಾಯಿಗಳಿತ್ತು. ಮುಂದಿನ ವರ್ಷಕ್ಕೆ ಅವರು ಸಾಲ ಅಂದರೆ ಕೇಂದ್ರದ ಸಾಲ 218 ಲಕ್ಷ ಕೋಟಿಗಳು. 218 ಲಕ್ಷ ಕೋಟಿಗಳು. ಅಂದರೆ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ಬಂತವಿಂದ ಸಾಲದ ಮೊತ್ತ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 53,11,000 ಕೋಟಿ. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಸುಮಾರು 11 ವರ್ಷಗಳಲ್ಲಿ 165 ಲಕ್ಷ ಕೋಟಿ. 165 ಲಕ್ಷ ಕೋಟಿ ಅಂದರೆ ಅವ್ರದ್ದು ಎಂಥದ್ದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇದೆಯಲ್ಲ, ಅವ್ರಿಗೆ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ FRPBM ಅಂತ ಹೇಳ್ತಾರೆ, ಬಜೆಟ್ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ 55.6% ಇರೋದು ಸಾಲ. 55.6% ಸಾಲ ಇರ್ತಕ್ಕಂಥದ್ದು. 55.6% ಸಾಲ. ನಮ್ದಿರ್ತಕ್ಕಂಥದ್ದು 24.94. ನಮ್ಮದು ಸಾಲ GSDPಯ 24.94. ಕೇಂದ್ರದ್ದು GSDPಯ 55.6%. ಸೊ ಅದ್ರ ಬಗ್ಗೆ ಮಾತಾಡಲ್ಲ. ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ವಿರೋಧ ಪಕ್ಷದವ್ರಿಗೆ. 55.6%. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಎಷ್ಟು ಗೊತ್ತಾ ಇರೋದು ಅವ್ರದ್ದು? 4.4%. ನಮ್ಮದು 3% ಒಳಗಡೆ ಇದ್ದರೆ 2.95% ನಮ್ದಿರೋದು. 2.95. ಅವ್ರದ್ದು 4.4%. ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ನಮ್ಮ ಪರ್ಫಾರ್ಮೆನ್ಸು ಫೈನಾನ್ಷಿಯಲಿ we are in better position than central government. What is fiscal deficit? Fiscal deficit ಅಂದ್ರೆ ಏನು? ಆದಾಯ ಮತ್ತು ವೆಚ್ಚ ಸಾಲ ಬಿಟ್ಬಿಟ್ಟು, ಸಾಲ ಮೈನಸ್ ಸಾಲ ಲೋನ್ ಬಿಟ್ಟು ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಇದ್ದರೆ ಅದು 3% ಒಳಗಡೆ ಇರಬೇಕು ಅಂತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಹೇಳ್ತದೆ. ಸೊ ದಿ ಡಿಫರೆನ್ಸ್ ಬಿಟ್ವೀನ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್, ಇಫ್ ದಿ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದ್ಯಾನ್ ದಿ ರಿಸೀಟ್ಸ್, it should be
less than 3% according to the Fiscal Responsibility Act. ನಾವು 3% ಒಳಗಡೆನೇ ಇದ್ದೀವಿ. ಇದನ್ನ ನೀವು ತಿಳ್ಕೋಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಜಾರಿನಲ್ಲಿದೆ, ಬದಲಾವಣೆ ಆಗಿಲ್ಲ. ಅದರ ಪ್ರಕಾರ ನಾವು ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ.